ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಾಸವಾಳ ಹೂವಾಗಿದೆ ನೋಡಿ. ದಾಸವಾಳ ಗಿಡ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೋ ಹೂವು ಕೂಡ ಅಷ್ಟೇ ಚೆನ್ನಾಗಿ ತುಂಬಿಕೊಳ್ಳುತ್ತೆ. ಇವಾಗ ಗಿಡನ ಕಟ್ ಮಾಡಬೇಕು, ಆದರೆ ಮಳೆ ಬಂದಿಲ್ಲ. ಮಳೆ ಬರಲಿ ಅಂಥೇಳಿ ಕಾಯ್ತಾ ಇದ್ದೀನಿ. ಮೊಗ್ಗು ಕೂಡ ತುಂಬ ತುಂಬಿಕೊಂಡಿದೆ. ಮೊಗ್ಗು ಜಾಸ್ತಿ ತುಂಬಿಕೊಂಡಿರುವಾಗ ಗಿಡ ಕಟ್ ಮಾಡೋಕ್ಕೂ ಬೇಜಾರು. ಎಷ್ಟೊಂದು ಹೂವು ಆಗುತ್ತಲ್ಲ, ಯಾಕೆ ಕಟ್ ಮಾಡೋದು ಅಂತ ಅನಿಸುತ್ತೆ. ತುಂಬ ಜನ ಗಿಡ ಬೇಕು, ಕಟಿಂಗ್ ಮಾಡಿದಾಗ ಕಟಿಂಗ್ ಬೇಕು ಅಂತ ಕೇಳ್ತಾ ಇದ್ರಿ. ಆದರೆ ದೂರದಲ್ಲಿರೋರಿಗೆ ಯಾರಿಗೂ ಕಳಿಸ್ಕೊಡೋಕ್ಕಾಗಲ್ಲ. ಹತ್ತಿರ ಇರೋರು ಬಂದು ತೊಗೊಂಡು ಹೋಗ್ತಾರೆ ಅಂದರೆ ಮಾತ್ರ ಕೊಡ್ಬೋದು. ಯಾಕೆಂದರೆ ನಾ ಕಟ್ ಮಾಡಿದಾಗ ತುಂಬ ಜನ ಕೇಳ್ತೀರ, ಕಟಿಂಗ್ ಕಳಿಸ್ಕೊಡಿ ಅಂತೇಳಿ. ಅದಕ್ಕೋಸ್ಕರ ಮೊದಲೇ ಇವಾಗ ಹೇಳ್ತಾ ಇದ್ದೀನಿ. ಅದರಲ್ಲೂ ಈ ಗಿಡದ ಕಟಿಂಗ್ ಅಂತೂ ತುಂಬ ಜನ ಕೇಳ್ತೀರ. ಇದು ನಾನು ಕಸಿ ಮಾಡಿದ್ದು, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಹೂವು. ಅದ್ರ ಕಟ್ಟಿಂಗೆಲ್ಲ ಹಾಕಿದರೆ ನಿಮಗೆ ಅಷ್ಟು ಚೆನ್ನಾಗಿ ಹೂವು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಊರಿಂದ ಗಿಡ ತಂದು ಅದಕ್ಕೆ ಕಸಿ ಮಾಡಿದ್ದೆ, ಅದಕ್ಕೆ ಹೂವು ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಅದು ಈಗ ಹೂವೆಲ್ಲ ಕೊಯ್ದಿದ್ದಾಯಿತು. ತುಂಬ ಹೂ ಬಿಡ್ತಾ ಇದೆ. ಗಿಡದಲ್ಲೇ ಎಷ್ಟೊಂದು ಹೂ ಬಿಡ್ತೀನಿ. ಇದು ನೋಡೋದಕ್ಕೆ ತುಂಬ ದೊಡ್ಡ ಸೈಜ್ ಕಾಣಿಸ್ತಾ ಇದೆಯಲ್ಲ, ಇದು ಕಸಿ ಮಾಡೋದ್ರಿಂದ ಮಾತ್ರ ಅಷ್ಟು ದೊಡ್ಡ ಸೈಜ್ ದಾಸವಾಳ ನೀವು ಪಡ್ಕೋಬೋದು. ಇಲ್ಲ ಅಂದರೆ ಅಷ್ಟೆಲ್ಲ ಆಗಲ್ಲ. ಹಾಗೆ ಅರಿಶಿನ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆವತ್ತು ಅರಿಶಿನ ಹಾಕ್ತಿರೋದು ತೋರಿಸಿದ್ನಲ್ಲ, ಕೆಲವೊಂದನ್ನು ಗ್ರೋ ಬ್ಯಾಗಿಗೆ ಹಾಕಿದ್ದೆ, ಕೆಲವೊಂದಿಷ್ಟನ್ನು ಮಣ್ಣಲ್ಲಿ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಏನೋ ಒಂದು ಹುಳ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಅರಿಶಿನ ತುದಿ ಮುರ್ಕೊಂಡು ಮೂಸೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಹಾಗೆ ಕೆಸು ಕೂಡ ಆಗಿದೆ. ಕೆಸುವಿನ ಕರ್ಕಲಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಕೆಸುವಿನ ಬೀಣು ಕೂಡ ಹಾಕ್ಕೊಂಡಿದೆ. ಎಷ್ಟೊಂದು ಹಸಿ ಮಾಡಬೇಕು, ಚೆನ್ನಾಗಿರುತ್ತೆ ಅದರದ್ದು. ಕೆಸುವಿನ ಬೀಣಿನ ಸಾಸಿವೆ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಶುಂಠಿನೂ ನೆಲದಲ್ಲಿ ಹಾಕಿದ್ದೆ. ಈ ಸಾರಿ ಶುಂಠಿನ ಗ್ರೋ ಬ್ಯಾಗಿಗೆ ಹಾಕಿಲ್ಲ, ಬರೀ ನೆಲದಲ್ಲೇ ಹಾಕಿದ್ದೆ. ಹಾಗೆ ತಿಂಡಿ ತಿಂದುಬಿಟ್ಟು ನಾವು ಡಿಶ್ ವಾಷರ್ ನೋಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಬಾಷ್ ಶೋರೂಮಿಗೆ. ಡಿಶ್ ವಾಷರ್ ತುಂಬ ಚೆನ್ನಾಗಾಗತ್ತೆ ಪಾತ್ರೆ ತೊಳೆಯೋಕ್ಕೆ ಅಂಥೇಳಿ ತೊಗೊಂಡವ್ರು ತುಂಬ ಜನ ಹೇಳ್ತಾಯಿದ್ರು. ಅದಕ್ಕೆ ನೋಡ್ಕೊಂಡು ಬರೋಣ ಹೇಗಿರುತ್ತೆ, ನಾವು ಕೂಡ ಒಂದು ತೊಗೊಳ್ಳೋಣ, ಟೈಮ್ ಸೇವ್ ಆಗುತ್ತೆ ಅಂಥೇಳಿ ಬಂದಿದ್ದಾಗಿದೆ ತೊಗೊಳ್ಳೋದಕ್ಕೆ. ಇವಾಗ ಹೊಸ ಮನೆ ಕಟ್ಟುವವರಾದರೆ ಡಿಶ್ ವಾಷರ್ ಇಡೋದಕ್ಕೆಲ್ಲ ಜಾಗ ಮಾಡ್ಕೊಂಡಿರ್ತಾರೆ. ನಾವು ಮುಂಚೆನೇ ಆ ಟೈಮಲ್ಲಿ ಇರಲಿಲ್ಲಲ್ಲ, ಎಲ್ಲೂ ಅದಕ್ಕೆ ಅಂತ ಪಾಯಿಂಟ್ ಇಟ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಅಲ್ಲಿಂದನೇ ಟೆಕ್ನಿಷಿಯನ್ ಕಳಿಸ್ತಾರೆ. ಅವರು ಎಲ್ಲಿ ಇಡ್ಬೋದು ಅಂತೆಲ್ಲ ಹೇಳಿ ನೋಡಿ ಹೋಗ್ತಾರೆ. ಆಮೇಲೆ ನಾವು ಪ್ಲಂಬರಿಗೆ ಹೇಳಿದ್ವಿ, ಅವ್ರು ಬಂದರು. ಗೆಸ್ಟ್ ರೂಮ್, ಬಾತ್ರೂಮು ಅಡುಗೆ ಮನೆ ಪಕ್ಕನೇ ಇತ್ತು. ನಾವು ಅಡುಗೆ ಮನೆಯಲ್ಲಿ ಇಡೋದಕ್ಕೆ ಮಾತ್ರ ಇಲ್ಲಿ ಜಾಗ ಇತ್ತು ಅದಕ್ಕೆ, ಮತ್ತು ಇಲ್ಲಿ ಇಡುವಂಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಹೋಲ್ ಮಾಡ್ತಾ ಇದ್ದಾರೆ. ನಾವು ಇಡ್ಲಿಕ್ಕೆಲ್ಲ ಅಥವಾ ಇದ್ರಲ್ಲ ಈ ತರ ಅಡಿಗೆ ಮನೆ ಪಕ್ಕದಲ್ಲಿ ಡಿಶ್ ವಾಷರ್ ಅಂತ ಪಾಯಿಂಟ್ ಹಾಕಿ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡ್ತೀವಿ. ಮುಂಚೆಲ್ಲ ಆದ್ರೆ ಇರ್ಲಿಲ್ಲಲ್ಲ ಅದು. 9 ವರ್ಷ ಆಯ್ತು ನೀವು ಈ ಮನೆ ಇದು ಮಾಡಿ. ಡಿಶ್ ವಾಷರ್ ತಗೋತೀವಿ ಅಂದರೆ ಅಡುಗೆ ಮನೆಯಲ್ಲೇ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂತಂದರೆ ಪಾತ್ರೆ ತಗೊಂಡು ಅಲ್ಲಿ ಇಲ್ಲಿ ಎಲ್ಲ ಓಡಾಡೋದು ಕಷ್ಟ ಅಲ್ವಾ. ಅಲ್ಲೇ ಆದರೆ ಪಕ್ಕದಲ್ಲೇ ಸಿಂಕ್ ಇದೆ ಅಂದರೆ ಸ್ವಲ್ಪ ಒಂದು ರೌಂಡ್ ಅದನ್ನ ತೊಳೆದ್ಬಿಟ್ಟು ಹಾಕಿಬಿಡ್ಬೋದು, ಇಲ್ಲ ನೆನೆಸ್ಬಿಟ್ಟು ಹಾಕ್ಬೋದು. 9 ವರ್ಷದಿಂದ ಒಂದೇ ಥರ ಇದ್ದೀರಾ ನೀವು? ಇಲ್ಲ, ಒಂದೇ ಥರ ಇದ್ದೀರಾ. ಮನೆ ಕಟ್ಟುವಾಗ ಬಂದಂಥ ಪ್ಲಂಬರ್ನೇ ನಾವು ಕರೆಸಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಪೈಪ್ ಕನೆಕ್ಷನ್ ಎಲ್ಲ ಹೇಗಿದೆ ಎಲ್ಲವೂ ಗೊತ್ತಿರುತ್ತೆ. ಆಮೇಲೆ ಯಾವ ರೀತಿಯಾಗಿ ಮಾಡಿಕೊಡ್ಬೋದು ಅನ್ನೋ ಐಡಿಯಾ ಕೂಡ ಅವ್ರಿಗೆ ಸಿಗತ್ತೆ. ಅದಕ್ಕೋಸ್ಕರ ನಾವು ಅವ್ರನ್ನೇ ಕರಿತೀವಿ. ಮತ್ತು ಪಾಪ ಅವರು ಯಾವಾಗ ಕರೆದ್ರೂ ಬಂದು ಕೆಲಸ ಮಾಡಿಕೊಡ್ತಾರೆ, ನೀಟಾಗಿ ಮಾಡಿಕೊಟ್ಟು ಹೋಗ್ತಾರೆ. ಎಲೆಕ್ಟ್ರಿಷಿಯನ್ಸ್ ಕೂಡ ಅಷ್ಟೇ, ನಾವು ಮನೆ ಕೆಲಸ ಮಾಡುವಾಗ ಯಾರಿದ್ರೋ ಅವ್ರ ಹತ್ರನೇ ಮಾಡಿಸೋದು. ಅವರಿಗಾದರೆ ಎಲ್ಲೆಲ್ಲಿ ವಯರೆಲ್ಲ ಎಲ್ಲೆಲ್ಲಿ ಕನೆಕ್ಷನ್ ಕೊಟ್ಟಿದ್ದೀವಿ ಅದೆಲ್ಲ ಗೊತ್ತಿರುತ್ತಲ್ಲ. ಅದಕ್ಕೋಸ್ಕರ ಬೇರೆ ಯಾರನ್ನೋ ಕರೆಯೋದಕ್ಕಿಂತ ಅವ್ರನ್ನೇ ಕರೆಯೋದೇ ತುಂಬ ಒಳ್ಳೆಯದು. ಇಲ್ಲ, ಇದನ್ನು ಏನು ಗಲೀಜಾಗಿ ಕಾಣಲ್ಲ. ಹಿಂಭಾಗ ಬಂದ್ಬಿಡುತ್ತೆ. ಅಲ್ಲಿನೂ ನಾವೇನು ಮಾಡಿದ್ದೀವಿ, ಡ್ಯಾಮೇಜ್ ವೈಟ್ ಸಿಮೆಂಟ್ ಹಾಕಿ ಕವರ್ ಮಾಡಿಬಿಡ್ತೀವಿ. ಏನಿಲ್ಲ, ಅವ್ರು ವೈಟ್ ತಗೊಂಡ್ಬಂದು ಇದಕ್ಕೆ ಬಿಟ್ಬಿಟ್ಟು ಇದನ್ನ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಮುಗಿತು. ಡ್ರೈನೇಜಿಗೆ ಹೋಗೋದು, ಡ್ರೈನೇಜ್ ಹೋಗಿ ಕನೆಕ್ಟ್ ಮಾಡಿಬಿಟ್ಟು ಇದನ್ನ ಇಲ್ಲಿ ಕೊಟ್ಟಿರ್ತೀವಿ. ಎರಡಕ್ಕೂ ಸೇರಿ ಆಗತ್ತದು. ಇದನ್ನ ಇದಕ್ಕೆ ಕನೆಕ್ಟ್ ಮಾಡ್ಬಿಡ್ತೀವಿ ಈಗಲೇ. ಅವರು ಇದಕ್ಕೆ ಕನೆಕ್ಟ್ ಮಾಡಿಬಿಟ್ರೆ ಸರಿ ಹೋಯ್ತು.
ಇಲ್ಲ ಇವಾಗ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ಹಿಂಗೆ ಮಾತಾಡಿದ ಹಾಗೆ ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಹೇಗೆ ಎಡಿಟಿಂಗ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರು. ನಂದು ಯೂಟ್ಯೂಬ್ ಚಾನಲ್ ಇರೋದು ಅವ್ರಿಗೆಲ್ಲ ನಾನು ಹೇಳಿರಲಿಲ್ಲ. ಯೂಟ್ಯೂಬಲ್ಲಿ ನೋಡಿದಾಗ ಗೊತ್ತಾಯ್ತಂತೆ, ಆವಾಗಿಂದ ನೋಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು ಅವರು. ಪಕ್ಕದಲ್ಲೇ ಬಾತ್ರೂಮ್ ಇದ್ದಿದ್ದಕ್ಕೆ ಒಳ್ಳೇದಾಯ್ತಲ್ಲ ನಿಮಗೆ, ಜಾಸ್ತಿ ಇವ್ರ ಹತ್ರ ಮಾತಾಡ್ತಾ ಈ ಮನೆ ಕಟ್ತಿರೋ ಕಾಂಟ್ರಾಕ್ಟ್ರ್ ಏನು ಮಾಡ್ತಾರೆ ಮತ್ತು ಎಲೆಕ್ಟ್ರಿಷಿಯನ್ ಏನು ಮಾಡ್ತಾರೆ ಅವ್ರಿವ್ರ ಸುದ್ದಿ ಎಲ್ಲ ಕೇಳಿದ್ವಿ. ಆವಾಗ ತುಂಬ ಬೇಜಾರಾಯಿತು. ಅವರಿಲ್ಲ, ಇವಾಗ ತೀರ್ಕೊಂಬಿಟ್ಟಿದ್ದಾರೆ, ಹಾರ್ಟ್ ಅಟ್ಯಾಕಾಗಿ ಹೋಗ್ಬಿಟ್ರು ಅಂತೆಲ್ಲ ಹೇಳಿದ್ರು. ಅವರಿಬ್ಬರು ಇಲ್ಲ ಅಂತಂದರು. ಆಮೇಲೆ ಕಾಂಟ್ರಾಕ್ಟ್ರ್ ಮಿಸ್ಸಸ್ ಕೂಡ ಇಲ್ಲ, ಅವರು ತೀರ್ಕೊಂಬಿಟ್ರು ಅಂತೆಲ್ಲ ಹೇಳಿದ್ರು. ಕೇಳಿ ತುಂಬ ಬೇಜಾರಾಯಿತು. ನಿನ್ನೆ ನೋಡಿದ ಮನುಷ್ಯರು ಇವತ್ತೇ ಕಾಣಲ್ಲ ಅನ್ನೋ ಕಾಲ ಇವಾಗ. ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಚೆನ್ನಾಗಿ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಷ್ಟೇ. ಯಾರಿಗೆ ಯಾವಾಗ ಟೈಮ್ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಇವಾಗಂತೂ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಕ್ಷಣದಲ್ಲಿ ಮಾತಾಡ್ತಾ ಇದ್ದವರು ಆಗಲೇ ಇರಲ್ಲ ಅನ್ನೋ ಕಾಲ ಆಗಿಬಿಟ್ಟಿದೆ ಇವಾಗ. ತುಂಬ ಬೇಜಾರಾಯಿತು ಅವ್ರ ಹತ್ರ ಮಾತಾಡ್ತಿದ್ದಂಗೆ. ಅವರೆಲ್ಲ ಇಲ್ಲ ಅಂತ ಕೇಳಿಬಿಟ್ಟು. ಈಗ ಪೈಪ್ ಕೆಳಗಡೆ ಬಿಟ್ಟು ಕೊಡ್ತೀರಾ ನೀರು ಹೋಗೋದಕ್ಕೆ? ಅಲ್ಲಿ ಕೆಳಗಡೆ ಅದ್ರ ಪೈಪ್ ನೀರು ಹೋಗೋ ಥರ ಬಿಟ್ಕೊಡ್ತೀರಾ? ಬಿಟ್ಟು ಈಗ ಅದಕ್ಕೆ ಪ್ಲೇಟ್ ಇರೋ ತಂದಿದ್ದೀನಿ ನೋಡಿ, ಒಂದು ಹೋಲ್ ಇದೆ ನೋಡಿ, ಅದ್ರಲ್ಲಿ ತಗೊಂಬಂದು ಅದ್ರ ಒಳಗಡೆ ಬಿಟ್ಬಿಟ್ರೆ ಸ್ಪ್ರೆಡ್ ಆಗಲ್ಲ, ಡೈರೆಕ್ಟಾಗಿ ಕೆಳಗೆ ಇಳಿದು ಹೋಗುತ್ತೆ. ಹೋಗುತ್ತೆ. ಇಲ್ಲ ಅಂದ್ರೆ ಬಾತ್ರೂಮ್ ಎಲ್ಲ ಗಲೀಜು, ಬಾತ್ರೂಮ್ ಎಲ್ಲ ಸ್ಪ್ರೆಡ್ ಆಗಿಬಿಡ್ತದೆ, ನಿಮಗೆ ತೊಂದರೆ ಆಗುತ್ತೆ, ಕ್ಲೀನಿಂಗ್ ಕಷ್ಟ ಆಗುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ವಾಶ್ ಮಾಡಿ ಹೊರಗಡೆ ಬಿಡುತ್ತಲ್ವಾ, ಅವಾಗ ಇಲ್ಲಿ ಒಳಗಡೆ ಹೋಗಿಲ್ಲ ಅಂದ್ರೆ ಇಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ, ಮತ್ತೆ ತೊಳಿಬೇಕಾದ ಪರಿಸ್ಥಿತಿ ಬರುತ್ತೆ. ಡಿಶ್ ವಾಷರ್ಗೆ ನೀರು ಬೇಕಲ್ಲ, ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಹೋದರು. ಇವಾಗ ಡಿಶ್ ವಾಷರ್ ಬಂತು, ಟೆಕ್ನಿಷಿಯನ್ ಕೂಡ ಬಂದರು. ಅವ್ರು ಬಂದೇನೆ ಅನ್ಬಾಕ್ಸ್ ಮಾಡಬೇಕು ಅಂತ ಹೇಳಿದರು. ಅವರು ಏನಾದರೂ ಡ್ಯಾಮೇಜ್ ಎಲ್ಲ ಇದೆ ಅಂತಂದರೆ ನೋಡಿ ಅವರು ಎಲ್ಲ ಕರೆಕ್ಟ್ ಮಾಡಿ ಹೇಳಿ ಮಾಡ್ತಾರೆ ಅಂತ ಹೇಳಿದರು. ಅದಕ್ಕೆ ಅವ್ರು ಬರೋವರೆಗೆ ಅನ್ಬಾಕ್ಸ್ ಮಾಡಬೇಡಿ ಅಂತ ಹೇಳಿದರು. ಈಗ ಅವ್ರು ಬಂದು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಥರ್ಮೋಕೋಲ್ ಎಲ್ಲ ಸೈಡಲ್ಲಿ ಇಟ್ಟು ಏನು ಆಗದಿರೋ ಥರ ಅನ್ಬಾಕ್ಸ್ ಮಾಡಿಬಿಟ್ಟು ಇವಾಗ ನಮಗೆ ಯಾವ ರೀತಿ ಮಷಿನ್ನ ಬಳಸೋದು ಅನ್ನೋದು ಕೂಡ ನಮಗೀಗ ಅವರು ತಿಳಿಸ್ಕೊಡ್ತಾರೆ. ಆಗ್ತಿದೆ ಅಂತಂದ್ರೆ ಮೇಡಮ್ ನಿಮಗೆ ಇದು ಸ್ಟಾರ್ ಬಂದು ರಿನ್ಸರ್ ಖಾಲಿ ಆಗಿದೆ ಅಂತ ಹೇಳಿ ಮೇಡಮ್, ಅದು ಚೇಂಜ್ ಮಾಡ್ತಾ ಇರಬೇಕಾಗತ್ತಾ? ಸ್ಟೋರ್ ಮಾಡ್ಬೇಕು ನೀವು ಅದು ಒಳಗಡೆ. ಎಷ್ಟು ದಿವಸಕ್ಕೆ ಒಂದ್ಸರಿ? ಅದು 10 ವಾಶ್ ಈ ತರ ಬರುತ್ತೆ, 15 ವಾಶ್ ಈ ತರ ಬರುತ್ತೆ. ನೀವು ಒಂದ್ಸತಿ ಸ್ಟೋರ್ ಮಾಡಬೇಕು ನೀವು. ನೋಡಿ ಇದು ಸ್ಟಾರ್ ಇಂಡಿಕೇಶನ್ ಇದೆಯಲ್ಲ, ಸೊ ಇದು ರಿನ್ಸೈಡ್ ಐಟಮ್ ಮೇಡಮ್ ಇದು. ಓಕೆನಾ, ಅದು ಇಂಡಿಕೇಶನ್ ಬರ್ತಾ ಇದೆ ಅಂತಂದ್ರೆ ಇಲ್ಲೂ ಬರುತ್ತೆ ನಿಮಗೆ. ಓಕೆನಾ, ಈ ಸ್ಟಾರ್ ಇಂಡಿಕೇಶನ್ ಬರ್ತಿದೆ ಅಂದ್ರೆ ರಿನ್ಸೈಡ್ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಸ್ಟೋರ್ ಮಾಡಬೇಕು ನೀವು. ಓಕೆನಾ, ಈ ಸಿಕ್ಸಾಕ್ ಬಂದು ನಿಮಗೆ ಸಾಲ್ಟ್ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ, ಇವೆರಡು ನೀವು ಸ್ಟೋರ್ ಮಾಡಲೇಬೇಕು ನೀವು ಅವಾಗ. ಸರಿ, ಎಲ್ಲ 10 days ವರೆಗೆ ಬರುತ್ತೆ ಎರಡು? ಮೇಡಮ್ 10 days ಅಂತ ಹೇಳೋದು ನೀವು ವಾಶ್ ಮಾಡೋದ್ರ ಮೇಲೆ ಬರುತ್ತೆ. ಯಾವ ತರ ವಾಶ್? ಓಕೆನಾ, ಅದ್ರ ಮೇಲೆ ನಾವು ಇಂಡಿಕೇಶನ್ ಬಂದ್ರೆ ನೀವು ಸ್ಟೋರ್ ಮಾಡಿ ಅಷ್ಟೇ. ಈಗ ಗೊತ್ತಾಯ್ತಲ್ಲ ಮೇಡಮ್? ರೆಡ್ ಕಲರ್ ಅಲ್ಲಿ ಬಂದ್ರೆ, ರೆಡ್ ಕಲರ್ ಬಂದ್ರೆ ನೀವು ಐಟಮ್ ಖಾಲಿ ಆಗಿದೆ ಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಬರುತ್ತೆ, ಡಿಸ್ಪ್ಲೇ ಮೇಲೆ ಹೇಳ್ತದೆ ಬರುತ್ತೆ ನಿಮಗೆ. ಇಲ್ಲಿ ಈ ಸ್ಟಾರ್ ಇಂಡಿಕೇಶನ್ ರಿನ್ ಸೈಡ್ ಅಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ ಮೇಡಮ್ ನಿಮಗೆ. ಕ್ಲೋಸ್ ಮಾಡಿದ್ರೆ ಮುಗಿತು ಮೇಡಮ್. ನೋಡಿ ಇವಾಗ ಇಂಡಿಕೇಶನ್ ಕ್ಲೋಸ್ ಆಗಿರುತ್ತೆ. ಓಕೆನಾ, ಈ ತರ ಸ್ಟೋರ್ ಮಾಡ್ಬೇಕು ನೀವು. ಇದು ಬಂದು ನಿಮಗೆ ಸಾಲ್ಟ್ ಇಂಡಿಕೇಶನ್. ಇವಾಗ ಸಾಲ್ಟ್ ಇನ್ನು ಸ್ಟೋರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಇದನ್ನ ಪ್ರೆಸ್ ಕೆಳಗಡೆ ಮಾಡಿಬಿಟ್ಟು ಇದನ್ನ ಓಪನ್ ಮಾಡಬೇಕು. ಓಕೆನಾ, ಸಾಲ್ಟ್ ಇಲ್ಲಿಗೆ ಹಾಕ್ಬೇಕು ಮೇಡಮ್. ಇದನ್ನ ಲೆಫ್ಟ್ ರೊಟೇಟ್ ಮಾಡಬೇಕು, ಓಪನ್ ಆಗುತ್ತೆ. ಇದು ಸಾಲ್ಟ್ ಚೆಲ್ಲಬಾರ್ದು ಅಂತ ಹೇಳ್ಬಿಟ್ಟು ಟ್ರೇ ಕೊಡ್ತಾರೆ ನಿಮಗೆ. ಇದು ಒಳಗಡೆ ಹಾಕ್ಬಿಟ್ಟು ಮೇಡಮ್, ಇದು ಸಾಲ್ಟ್ ಇರುತ್ತೆ. ಸಾಲ್ಟ್ ಬಂದು ನಿಮ್ಗೆ ಈ ತರ ರಾಡ್ ತರ ಬರುತ್ತೆ ನಿಮಗೆ ನೆಕ್ಸ್ಟ್ ಹಾಕೋದಕ್ಕೆ ನಿಮಗೆ. ಓಕೆನಾ, ಇದನ್ನ ಒಳಗಡೆ ಸುರಿಬೇಕು ಮೇಡಮ್. ಅದು ಎಷ್ಟು ಅಂತ ನಾವು ಅಂದ್ರೆ ತುಂಬಾ ತನಕ ಸುರಿಬೇಕು? ಇದು 1 kg ಫುಲ್ ಇಡ್ಸುತ್ತೆ ಮೇಡಮ್. ಇದು 1 ಪ್ಯಾಕೆಟ್ ಇಡಿಸುತ್ತೆ. 1 ಪ್ಯಾಕೆಟ್ ಫುಲ್ ಇಡ್ಸುತ್ತೆ, ಕರೆಕ್ಟ್ ಆಗಿ 1.5 kg ಇಡ್ಸುತ್ತೆ ಇದು. ಅಂದ್ರೆ ಮುಗಿತು, ಒಂದು ಜಗ್ ನೀರು ನಾವು ಹಾಕಿದ್ದು ಅಷ್ಟೇ. ಕಲರ್ ಇದೆಯಲ್ಲ, ಸೊ ಇದನ್ನ ಲೆಫ್ಟ್ ತಿರ್ಸ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ಕೋಬೇಕು. ಡಿಸ್ಟಿಲರ್ ಅಂದ್ರೆ ಇಲ್ಲಿ ಸ್ಟೋರ್ ಆಗಿರುತ್ತೆ ನಿಮಗೆ. ಓಕೆನಾ, ಇದು ಮತ್ತೆ ಇದನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಮುಗಿತು. ಪ್ರತಿ ಸರಿ ವಾಶ್ ಮಾಡಿದಾಗ್ಲೂ ಕ್ಲೀನ್ ತೆಗಿಬೇಕಾ ಅಥವಾ? ಇಲ್ಲ, ಪ್ರತಿ ಸತಿ ವಾಶ್ ಏನ್ ಬೇಡ ಮೇಡಮ್. ಅದನ್ನ
ಯಾವಾಗ್ಲಾರ ಸಮ್ ಟೈಮ್ ಒಂದು ಮಂತ್ ವೀಕ್ ಯಾವಾಗ್ಲಾರ ವೀಕ್ ಬೇಕಾದ್ರೆ ಕ್ಲೀನ್ ಮಾಡ್ತೀನಿ. ಓಕೆನಾ? ನೋಡಿ ಮೇಡಮ್, ಇವಾಗ 2 ಇಂಡಿಕೇಶನ್ ಅಲ್ಲಿ ತೋರಿಸ್ತಾ ಇಲ್ಲ, ಯಾಕೆಂದ್ರೆ 2 ಫುಲ್ ಆಗಿದೆ. ಬೇಕು ಇಲ್ಲಿದೆ ಮೇಡಮ್ ಡಿಟರ್ಜೆಂಟ್. ನೀವು ಸಪ್ರೇಟ್ ಒಂದು ಬೌಲ್ಗೆ ಹಾಕೋಬೇಕು, ಮುಗಿತ್ತು. ಓಕೆನಾ? ಅಲ್ಲಿ ಹಾಕಿ ಪಾತ್ರೆಗಳೆಲ್ಲ ಜೋಡಿಸ್ಕೋಬೇಕು ಮೇಡಮ್. ಪ್ಲೇಟ್ಸ್ ಎಲ್ಲ ಈ ತರ ಜೋಡಿಸ್ಕೋಬೇಕು ನಿಮಗೆ, ಸ್ಟ್ರೈಟ್ ಆಗಿ ನಿಲ್ಲಿಸ್ಕೋಬೇಕು. ಮತ್ತೆ ಪಾತ್ರೆ ಯಾವತ್ತು ಬೆಂಡ್ ಆಗ್ಬೇಕು ಮೇಡಮ್. ನೀವೇನ್ ಹಿಡಿದ್ರೆ ನಿಮ್ಗೆ ಉಲ್ಟಾ ಇಡಬೇಕು ನೀವು, ಯಾಕಂದ್ರೆ ನೀರು ಒಳಗಡೆ ಟಚ್ ಆಗ್ಬೇಕಲ್ಲ ನಿಮ್ಗೆ. ಸೊ ಹಂಗಾಗಿ ಹಾಕೋದು ಮೇಡಮ್ ಅದು, ಯಾಕಂದ್ರೆ ನೀರು ಹೊಡೆಯುತ್ತಲ್ಲ ನಿಮ್ಗೆ. ಸೊ ಹಂಗಾಗಿ ಇದು ಒಂದ್ ಸ್ವಲ್ಪ ಗ್ಯಾಪ್ ಇರಬೇಕು ನಿಮ್ಗೆ. ಓಕೆನಾ? ಪ್ಲೇಟ್ಸ್ ಇಲ್ಲಿ ಮತ್ತೆ ಕುಕ್ಕರ್ ಜೋಡಿಸ್ಕೋಬಹುದು. ಮೇಲ್ಗಡೆ ಟ್ರೇ ಬೇಕಂದ್ರೆ ಸ್ಪೂನ್ ಬೇಕಾದ್ರೆ ಇಲ್ಲಿ ಜೋಡಿಸ್ಕೋಬಹುದು. ಸ್ಪೂನ್ ಮತ್ತೆ ಸೌಟಲ್ಲೇ ಮೇಲ್ಗಡೆ ಹಾಕೋಬಹುದು, ಅಥವಾ ಇಲ್ಲೇ ಹಾಕೋಬಹುದು. ಆಲ್ಮೋಸ್ಟ್ ಅಲ್ಲೇನ್ ಬೇಕಾಗಿಲ್ಲ, ಇಲ್ಲೇ ಇಡಿಸುತ್ತೆ. ಸರ್ವಿಸ್ ಬಂದು ನಾವೇ ಮಾಡ್ಕೊಡ್ತೀವಿ. ಪಾತ್ರೆ ಎಲ್ಲ ಗೊತ್ತಾಯ್ತಾ ಮೇಡಮ್? ಜೋಡಿಸ್ಬೇಕು. ಇದು ಪವರ್ ಬಟನ್ ಆನ್ ಅಂಡ್ ಆಫ್ ಇರುತ್ತೆ ಮೇಡಮ್. ಇದು ಪ್ರೆಸ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇ ಆನ್ ಆಗುತ್ತೆ ನಿಮಗೆ. ನೀವು ಯಾವ ಫಂಕ್ಷನ್ ಯೂಸ್ ಮಾಡ್ತೀರಾ, ಪ್ರೋಗ್ರಾಮ್ ಈ ತರ ಟಚ್ ಮಾಡಿದ್ರೆ ಸೆಲೆಕ್ಟ್, ಆ ಪ್ರೋಗ್ರಾಮ್ ಸೆಲೆಕ್ಟ್ ಆಗುತ್ತೆ. ಸ್ಟಾರ್ಟ್ ಬಟನ್ ಇಲ್ಲಿರುತ್ತೆ ನಿಮಗೆ. ಅದು ಟೈಮಿಂಗ್ಸ್ ಅಂದ್ರೆ ಎಷ್ಟು ಮೇಡಮ್? ಈ ಟೈಮಿಂಗ್ಸ್ ತೋರಿಸ್ತೀನಿ ನಿಮಗೆ. ಡೋರ್ ಕ್ಲೋಸ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ. ಫಸ್ಟ್ ಬಂದು ಈಕೋ ಅಂತಿದೆ, 4 hours 30 minutes ತಗೊಳುತ್ತೆ ನಿಮಗೆ. ಸೊ ಇದು ಈಕೋ ಬಂದು ಮೇಡಮ್ ನೈಟ್ ಹೊತ್ತು ಯೂಸ್ ಮಾಡ್ತೀನಿ ಅಂತಂದ್ರೆ, ಸೊ ಈಗ ಹಾಕ್ಬಿಟ್ಟು ಮಲಿಕೊಂಡ್ರೆ ನಿಮಗೆ ಮಾರ್ನಿಂಗ್ ವಾಶ್ ಆಗುತ್ತೆ ಅಂತಂದ್ರೆ ಈಕೋ ಆಪ್ಷನ್ ಯೂಸ್ ಮಾಡ್ಕೋಬಹುದು ನಿಮಗೆ. ಓಕೆನಾ? ಇದು ಬಂದು ಹಾಟ್ ಅಂದ್ರೆ ಮೇಡಮ್ ಡೈಲಿ ಯೂಸ್ ಮಾಡೋ ಪಾತ್ರೆಗಳು ಏನಾರು ಇತ್ತು ಅಂದ್ರೆ ಆಟೋ ಒಂದು ಇಟ್ಕೊಂಡ್ರೆ ಸಾಕು ಮೇಡಮ್. 45 to 65 ಡಿಗ್ರಿ ಟೆಂಪರೇಚರ್ ತಗೊಳುತ್ತೆ ನಿಮಗೆ. ಟೈಮಿಂಗ್ಸ್ ಬಂದು 2 hours 15 minutes ತಗೊಳುತ್ತೆ ನಿಮಗೆ. ಓಕೆನಾ? ಇದು ಬಂದು ಹಾಟ್ ಇರುತ್ತೆ ಮೇಡಮ್ ನಿಮಗೆ. ಇದು ಬಂದು ಇನ್ಸೆಂಟಿವ್ ಕಡೆ ಪಾತ್ರೆಗಳನ್ನ ಸಪರೇಟ್ ಯೂಸ್ ಮಾಡಿದ್ರೆ ಕಡೆ ಪಾತ್ರೆ ಇರುತ್ತೆ ಅಂದ್ರೆ ಆಯಿಲ್ ಜಡ್ಡಿ ಮೇಡಮ್. ಕಡೆ ಮಾತ್ರ, ಯಾಕಂದ್ರೆ ಅದರಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ನಿಮಗೆ, 70 ಡಿಗ್ರಿ ಇರುತ್ತೆ. ಈ ಎಕ್ಸ್ಪ್ರೆಸ್ ಅಂತ ಅಂದ್ರೆ ಮೇಡಮ್ 1 hour ಅಲ್ಲಿ ವಾಶ್ ಆಗುತ್ತೆ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ರ ಅಂತವೆಲ್ಲ ಇತ್ತು ಅಂತಂದ್ರೆ ಎಕ್ಸ್ಪ್ರೆಸ್ ಹಾಕೊಂಡ್ರೆ ಕ್ಲೀನ್ ಆಗಿ ವಾಶ್ ಆಗುತ್ತೆ. ಈ ಗ್ಲಾಸ್ ಐಟಮ್ ಎಲ್ಲ ಪ್ಲೇಟ್ಸ್ ಎಲ್ಲ ಇಡ್ತೀವಿ ಅಂದ್ರೆ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡೋ ಎಕ್ಸ್ಪ್ರೆಸ್ಗೆ ಹಾಕಲಿ ಮೇಡಮ್, ಸಾಕು ನಿಮಗೆ. ಓಕೆನಾ ಮೇಡಮ್? ಪ್ರೀ ರಿನ್ಸ್ ಅಂತಂದ್ರೆ ಮೇಡಮ್ ಇದೊಂದು 15 ನಿಮಿಷ ಒಂದು 1/2 hour ಒಂದು 15 minutes ತಗೊಳುತ್ತೆ. ಪ್ರೀ ರಿನ್ಸ್ ಅಂದ್ರೆ ಈಗ ವಾಶ್ ಮಾಡಿ ಇಟ್ಟಿರ್ತಾರೆ, ಯಾರೋ ರಿಲೇಷನ್ ಬಂದಿರ್ತಾರೆ ನಮಗೆ, ಸುಮ್ಮನೆ ಒಂದು ವಾಶ್ ಮಾಡಿ ತಕ್ಕತ್ತೀನಿ ಅಂತಂದ್ರೆ 15 minutes ಹಾಕೋಬಹುದು. ಪ್ರೀ ರಿನ್ಸ್ ಫೇವ್ರೇಟ್ ಅಂದ್ರೆ ಮೇಡಮ್ ಇದು ಒಂದು 30 minutes ವಾಶ್ ಆಗುತ್ತೆ. ಸೊ ಎಂತಕ್ಕೆ ಅಂದ್ರೆ ಈಗ ನಾಷ್ಟ ಎಲ್ಲ ಮಾಡಿ ಓಕೆನಾ, ನೀವು ರೆಗ್ಯುಲರ್ ಯೂಸ್ ಮಾಡ್ತಿದ್ರೆ ಆಟೋ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಮೇಡಮ್ ನಿಮಗೆ. ಓಕೆನಾ? ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಬಟನ್ ಕೊಟ್ರೆ ಮುಗೀತು ನಿಮಗೆ. ಮತ್ತೆ ಇಂಡಿಕೇಶನ್ ಎಲ್ಲ ಇದು ವಾಟರ್ ಇಂಡಿಕೇಶನ್ ಇದಿರುತ್ತೆ, ಇದು ಇದೇನು ಬೇಕಾಗಿಲ್ಲ, ಅದೇನು ಯೂಸ್ ಇಲ್ಲ. ಈ ತರ ಸೆಲೆಕ್ಟ್ ಮಾಡಿ ನೀವು ಜಸ್ಟ್ ಸ್ಟಾರ್ಟ್ ಬಟನ್ ಕೊಟ್ರೆ ಮುಗೀತು. ಆದ್ಮೇಲೆ ಎಂಡ್ ಅಂತ ಬರುತ್ತೆ, ಬೀಪ್ಸ್ ಅಂತ ಬರುತ್ತೆ. ಓಪನ್ ಮಾಡ್ಕೊಂಡು ಕ್ಲಾತ್ ಹಾಕೊಂಡ್ರೆ ಅದು ಇದಾಯ್ತು ಅಂದ ತಕ್ಷಣ ಸೌಂಡ್ ಬಂದ ತಕ್ಷಣ ಓಪನ್ ಮಾಡಂಗಿಲ್ಲ, ಒಂದು 5 minutes ವೇಟ್ ಮಾಡ್ಬೇಕು. ಸ್ಟೀಮ್ ಆಗ್ಬೇಕಲ್ಲ ನಿಮಗೆ, ವಾಷಿಂಗ್ ಮಿಷಿನ್ ತರ ಒಂದು ಸ್ವಲ್ಪ ಸ್ಟೀಮ್ ಆಗ್ಬೇಕದು. ಆಮೇಲೆ ಈಗ ಡಿಶ್ ವಾಷರ್ನ ಯಾವ ರೀತಿ ಬಳಸೋದು ಅನ್ನೋದನ್ನ ತೋರಿಸ್ಬಿಟ್ಟು ಹೋದರು. ಅದಾದ ನಂತರ ಬೆಕ್ಕಿಗೆ ಮೆಡಿಸಿನ್ ಹಾಕೋದಿತ್ತಲ್ಲ, ನಾನು ಖುಷಿ ಈಗ ಮೆಡಿಸಿನ್ ಹಾಕ್ತಾ ಇದ್ದೀವಿ ಮೇಲ್ಗಡೆ ಬಂದು. ಇವಾಗ ಇಂಜೆಕ್ಷನ್ ಎಲ್ಲ ಮುಗಿದ ಮೇಲೆ ಬೆಕ್ಕು ಇವಾಗ ಆರಾಮಾಗಿದೆ, ಚೆನ್ನಾಗಿ ಓಡಾಡ್ಕೊಂಡಿದೆ. ಆವಾಗ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ಉಳಿಯೋದೇ ಇಲ್ವೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಇವಾಗ ಆರಾಮಾಗಿದೆ, ಖುಷಿ ಆಯಿತು. ಔಷಧಿ ಹಾಕೋದಂತೂ ತುಂಬಾ ಕಷ್ಟ. ಅದನ್ನ ಇಬ್ಬರು ಹಿಡಿದು ಹಾಕಿದ್ರೂ ಹಿಡಿಯೋಕ್ಕಾಗಲ್ಲ, ತಪ್ಪಿಸ್ಕೊಂಡೇ ಓಡತ್ತೆ ಅದು. ಇದೊಂದು ಔಷಧಿ ಕೊಡ್ಬೇಕು. ಏಯ್ ಔಷಧಿಗೆ ಯಾರು ಔಷಧಿ ಕುಡಿಯೋ ಕುಡಿತೀವಿ, ಯಾರು ಕೊಡಲಾಗ್ದ ಕೊಡುತ್ತೆ. ಇದು ಆರಾಮಿಲ್ಲದೆ ಎಷ್ಟು ಬೇಗ ನೋಡಿ ಸಣ್ಣ ಆಗ್ಬಿಡ್ತು. ಒಂದು 2-3 ದಿವಸ ಅದೇನು ಹಾರೋದು ಹೋಗ್ತಾ ಇದ್ದದು. ಕಡೆ ಪೌಡ್ರ್
ಏನು ಆಯ್ತು ಔಷಧಿ ಕುಡಿಸೋದೇ ದೊಡ್ಡ ಸಾಹಸ. ಪಾನಿ ಚಾಡ್ಸತ್ರ ಚಿರತೆ ಬಂದಳ ನೋಡ್ಕೊಪ್ಪ ಬಾ 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 ಬಾ. ಹಂಗೇನು ಆರಿಸ್ತಿಲ್ಲ. ನಿನ್ನೆ ಯಾರಿಗೋ ಅಟ್ಯಾಕ್ ಮಾಡೋದು ಹೋಗಿತ್ತಡ ಸ್ವಿಗ್ಗಿ ತಂದರಿ ಪಾಪ. ಸದ್ಯ ಎಂತೂ ಮಾಡಿದ್ದಿಲ್ಲ, ಜಂಪ್ ಮಾಡೋದಾರೆ ತಪ್ಸ್ಕೊಂಡು ಓಡೋಂದಡ ಅವ. ಆವತ್ತಿಲ್ಲಿ ಸ್ವಿಗ್ಗಿ ತಂದರಿ ಪಾಪ ಮಂಗ ಅಟ್ಯಾಕ್ ಮಾಡಿತ್ತು. ಊರು ಬದಿಗೆ ಚಿರತೆ ಬಂದೋಗುತ್ತಿತ್ತು, ಎಲ್ಲ ಬದಿಗೆ ಊರ ಕಡೆ ಬರ್ತಿದೆ. ಈಗ ನೋಡ್ರೆ ಬೆಂಗಳೂರಿಗೂ ಚಿರತೆ ಬಂದಿಕ್ಕಿದು. ಚಿರತೆಗೂ ನಗಲ್ಲ ಅಂದ್ರೆ ರಶ್ ಇಷ್ಟ ಅನಿಸ್ತು. ಇವತ್ತು ಕೆಳಗಡೆ ರೋಡಲ್ಲಿ ಯಾರು ಒಂದಿಷ್ಟು ಜನ ಹತ್ತಿದಪ್ಪ, ಇಲ್ಲಿ ಎದುರುಗಡೆನೂ ಚಿರತೆ ಬಂದಿತ್ತು ನೋಡಿ. CCTV ಚೆಕ್ ಮಾಡ್ರೆ ಗೊತ್ತಾಗ್ತು. ಇವಾಗ ಬೆಕ್ಕಿಗೆ ಔಷಧಿ ಹಾಕಾಯಿತು. ಹಾಕೋದಂತೂ ತುಂಬ ಕಷ್ಟ, ಅದು ಕೈಗೆ ಸಿಗೋದಲ್ಲ. ಇವರಿಬ್ಬರಾದ್ರೆ ಕೈಗೆ ಸಿಗ್ತಾರೆ ಇವರು. ಹಾಗೆ ರಾತ್ರಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಯಕ್ಷಗಾನಕ್ಕೆ ಬಂದ್ವಿ. ಸತ್ಯ ಹರಿಶ್ಚಂದ್ರ ಮತ್ತು ಕಂಸ ದಿಗ್ವಿಜಯ 2 ಯಕ್ಷಗಾನ ಇತ್ತು. ತುಂಬಾ ಚೆನ್ನಾಗಿತ್ತು. ಅದರ ಕೆಲವೊಂದು ತುಣುಕುಗಳನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹರಿಶ್ಚಂದ್ರನ ಸಭೆಗೆ ಹೋಗುವಾಗ ನಿಮ್ಮ ಕಚ್ಚೆ ಪಾದದವರೆಗಿರ್ತದಂತೆ. ಸರಿ. ಸಭೆ ಮುಗಿಸಿ ಬರುವಾಗ ಅದೇ ಕಚ್ಚೆ ಕಾಲು ಗಂಟಿನವರೆಗೆ ಬರ್ತದಂತೆ. ಯಾಕೆ ಬರುವುದು? ಅವ ಕೊಟ್ಟ ದಕ್ಷಿಣೆ ಸಿಕ್ಕಿಸಿ ಆ ಕಚ್ಚೆ ಮೇಲೆ ಹೋಗುದು. ಅಭ್ಯಾಸ ಇದ್ದವ್ರು ಹೇಳ್ತಾರೆ. ಅಭ್ಯಾಸದ ಇಂಥದ್ದೆಲ್ಲ ನೋಡಿ ಅಭ್ಯಾಸ. ಮನೆಗೆ ಬಂದು ಅದು ಬಿಚ್ಚಿದ್ರ ಮನೆ ತುಂಬಾ ಹಣವೇ, ಜನ ಜನ ಕಾಂಚಾಣ ಅಧಿಕಾರಿಗಳು. ಇದು ನೀವು ಹಳೆ ನೆನಪು ಮಾಡಿಕೊಂಡು ನಮ್ಮ ಆಶ್ರಮಕ್ಕೆ ಬಂದದ್ದು, ಅದರಲ್ಲಿ ಹೇಳಿದೆ ಅಲ್ಲ, ಹಳೆ ನೆನಪಲ್ಲೇ ಹೇಳಿದ್ದವು. ಯಾಕೆ ಹೇಳಿದ್ದು? ಆವಾಗ ಬ್ರಾಹ್ಮಣರಿಗೆ ಬೇಕಾದಷ್ಟು ಕೊಡ್ತಾ ಇದ್ದವರು ನಾವು ಯಾವಾಗ ಬ್ರಾಹ್ಮಣ್ಯವನ್ನ ಸ್ವೀಕರಿಸಿದೋ ಆವಾಗ ಆ ವಿಷಯದ ಕುರಿತಾಗಿ ನಮಗೆ ಜಿಗುಪ್ಸೆ.
ಹೊಳಪಿಲ್ಲ ವಾಲಿ ಕನ್ನಡಿಯಂತೆ ವಾಲಿ ಕನ್ನಡಿಯಂತೆ 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 ಹೊಳಪಿಲ್ಲ ವಾಲಿ ಕನ್ನಡಿಯಂತೆ ಏನನ್ನೂ ಅಪೇಕ್ಷಿಸಿಯೇ ಬಂದಿದ್ದಾರೆ ಅಲ್ವಾ? ಹಾಗೆ ಇರ್ಬೇಕು. ಅವಕಾಶ ಕೊಡೋಣ. ಏನು ಬೇಕಾದ್ರೂ ಕೇಳಿ ಕೊಡ್ತೇವೆ. ಕಪ ಪಿತ್ತ ಕಪಿತ್ತ ಫಲ ಸೇವಿತಂ ಕಪಿತ್ತ ಜಂಬೂ ಕಪಿತ್ತ ಕಪಿತ್ತ ಜಂಬೂ ಕಪಿತ್ತ ಜಂಬೂ ಫಲಾದಿ ಸೇವಿತಂ ಕಪಿತ್ತ ಜಂಬೂ ಫಲಾದಿ ಸೇವಿತಂ ಅಮ್ಮಮ್ಮ ಸುತ್ತಂ ಅಮ್ಮಮ್ಮ ಸುತ್ತಂ ಅಮ್ಮಮ್ಮ ಸುತ್ತಂ ಶೋಕ ನಶ್ಯಕಾರಂ ಶೋಕನಾಶ
ಈಗ ಹೇಳ್ತೇನೆ ನೋಡಿ. ಗಜಾನನಂ ಭೂತ ಗಣಾದಿ ಸೇವಿತಂ ಪವಿತ್ರ ಜಂಬೂ ಜಂಬೂ ಭಕ್ಷಿತಂ ಉಮಾಸುತಂ ಉಮಾಸುತಂ ಶೋಕಾರಣ ಶೋಕನಾಶಕಾರಣ. ನಿನ್ನ ಹೇಳುವಿಕೆ ತಪ್ಪಾದ್ರು ಅವನೇ ಮಾತ್ರ ಎಲ್ಲ ತಮ್ಮ ಆಶೀರ್ವಾದ. ನಾನು ಇಷ್ಟ ಆಗುವುದಕ್ಕೆ ತಮ್ಮ ಆಶೀರ್ವಾದವೇ ಕಾರಣ. ಇಷ್ಟೇ ಅದಕ್ಕೆಂಥದ್ದು ಅಷ್ಟೇ ತಾವು ಹೇಳಿದ್ದೀರಲ್ಲ, ಶಿಷ್ಯರೊಬ್ಬ ಮೇಲೆ ಹೋಗುತ್ತಿದ್ರು ಗುರುಗಳು ಕೈ ಎತ್ತಬೇಕು, ಕೆಳಗೆ ಹೋಗುತ್ತಿದ್ರು ಗುರುಗಳೇ ಕೈ ಎತ್ತಬೇಕು ಅಂತ ಶಾಖಾನುಗ್ರಹ. ನೀವು ನನ್ನ ಮೇಲೆ ಕೈ ಎತ್ತಿದ್ದಕ್ಕೆ ನಾನು ಇಷ್ಟು ಮೇಲೆ ಬರ್ತಾ ಇದ್ದೇನೆ. ಈಗ ಇದು ಆಮೇಲೆ ಗುರುವಂದನೆ. ಗಣಪತಿ ಸ್ತುತಿ ಆದ್ಮೇಲೆ ಗುರುವಂದನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಗುರು ವಿಷ್ಣು ಇಲ್ಲ. ಗುರು ಬ್ರಹ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹಿಷಾಸುರ. ಗುರುದೇವೋ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಃ ಅಂದ್ರೆ ಅರ್ಥ ಗುರುವೇ ಗುರುವೇ ನಮಃ. ಗುರುವೇ ನಮಃ. ಗುರುವೇ ನಮಃ. ಗುರುವೇ ಗುರುವೇ ನಮಃ. ಗುರುವೇ ನಮಃ. ಗುರು ಬ್ರಹ್ಮ ತ್ರಿಮೂರ್ತಿ. ನೀವು ಕಷ್ಟ ಶಬ್ದವನ್ನೇ ಹೇಳ್ತೀನಿ. ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ ಅವರೆಲ್ಲರಿಗಿಂತ